ಮೊದಲನೇದ್ದು ಕೆಲಸ ಯೋಗಿಯಾಗಬೇಕಲ್ಲ ನೀನು ಯೋಗಿಯಾಗಬೇಕಾದರೆ ಮೊದಲನೇ ಕೆಲಸ ನೀನು ಮಾಡೋದು ಏನು ಮಾಡೋದು? ರಸ್ತಲಾಗಿನ ಹುಲ್ಲು ಕಿತ್ತೋದು, ಮನೆಯಾಗಿನ ಧೂಳು ತೆಗೆಯೋದು, ಮಾತಿನೊಳಗಿರುವ ಹುಸಿಯನ್ನ ತೆಗೆಯೋದು, ಮನಸ್ಸಿನೊಳಗಿರುವ ವಿಷಯ ಚಿಂತನೆಯನ್ನ ಬಿಡೋದು. ಮನಸ್ಸಿನಲ್ಲಿರುವಂಥ ವಿಷಯ ಚಿಂತನೆ ಯಾವಾಗಲೂ ಮಂದಿ ಬಗ್ಗೆ ತಲೆ ಕೆಡಿಸ್ಕೋತಿರ್ತೇವಲ್ಲ, ಅದ ವಿಷಯ ಚಿಂತನೆ. ಅವ್ರ ಮನ್ಯಾಗ ಏನದ, ಇವ್ರ ಮನ್ಯಾಗ ಏನದ, ಅವ್ರು ಎಷ್ಟು ಸುಖವಾಗಿದಾರ, ಅವ್ರು ನಿನ್ನೆ ಇಬ್ಬರು ಕೂಡ್ಕೊಂಡು ಬಜಾರಕ್ಕೆ ಹೋಗಿ ಅಲ್ಲಿ ಪಂಚತಾರ ಹೋಟೆಲ್ದಾಗ ಕೂತು ಆನಂದವಾಗಿ ಊಟ ಮಾಡ್ತಿದ್ರು ಅಂತ ಇವ್ರಿಗೆ ಹೇಳಿದರು. ನೀವೇನು ಬರೇ ಇದನ್ನ ತಿನ್ನೋದು ಏನು ಅರ್ಥದ ಇದ್ರಾಗ? ಇದಕ್ಕೆ ಧೂಳಂತ. ಅವ್ರ ಮನೆ ಧೂಳು ನಮ್ಮ ಮನೆ, ಅವ್ರಿಗೆ ನಮಗೆ ಹಾಕಿ, ನಮ್ಮ ಮನೆ ರೊಟ್ಟಿ ನಮಗೆ, ಅವ್ರ ಮನೆ ಆಹಾರ ಅವ್ರಿಗೆ. ಅವ್ರು ಎಲ್ಲಾದರೂ ತಿಲ್ಲಿ, ಏನಾದರೂ ಕುಡಿಲಿ. ಮನುಷ್ಯನೇ ಮೊದಲ ನಿಂದು ವಿಚಾರ ಮಾಡು. ಮನಸ್ಸಿನಲ್ಲಿ ಅವ್ರ ಕೈಯೊಳಗ ಬಾಟ್ಲಿ, ನಿನ್ನ ತಲೆಯಾಗ ಬಾಟ್ಲಿ ಬೀಳಬಾರದು. ಒಳಗ ಧೂಳ, ಒಳಗೆ ವಿಷಯ ತುಂಬಿ, ನಾನು ಹಿಂಗೆ ಕುಡ್ದಿದ್ರೆ ಎಷ್ಟು ಮಜಾದಾಗಿರ್ತಿದ್ದೆ ಅಂದ್ರೆ ಕುಡ್ದಿಲ್ಲ ಮಾತು ಬೇರೆ, ಒಳಗ ಧೂಳು ಶುರುವಾಗ್ಯದ. ಹಾಗ ಧೂಳು ಒಳಗೆ ಬೀಳದಂಗೆ ಇದಕ್ಕೆ ವಿಷಯ ಅಂತಾರೆ. ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ. ವಿಷಯಗಳಂದರೆ ಇವ ಎಲ್ಲ ಅನೇಕ ಬಗೆಯ ಸಂಗತಿಗಳು ಎಲ್ಲ ಮನಸ್ಸಿನಾಗ ಹೊಕ್ಕು. ಅಂದರೆ ಧೂಳು ಒಳಗಿಂದ ಬರ್ತದೇನು? ಧೂಳೆಲ್ಲ ಗಾಳಿಯಿಂದ ಹಾಗೆ ಕಿಟಕಿಯಿಂದ ಬಾಗಿಲದಿಂದ ಬಂದು ಒಳಗೆ ಬಿದ್ದಿರ್ತದೆ. ಒಳಗಿಂದು ಒಂದಿಟ್ಟು ಧೂಳು ಎದ್ದಿರ್ತದೆ. ಎರಡೂ ಕೂಡಿದರಂತೂ ಮನೆ ಧೂಳಾಗಿರ್ತದೆ. ಹಂಗೆ ಕೆಲವು ಒಳಗಿಂದ ಧೂಳು ಹೇಳ್ತಾವ ವಿಷಯಗಳು, ಕೆಲವು ಹೊರಗಿನೂ ಬಂದು ಬೀಳ್ತಿರ್ತಾವ. ಎರಡೂ ಕೂಡಿದರಂತೂ ಮನಸ್ಸ ಕಸವಾಗ್ತದೆ, ಧೂಳಾಗ್ತದೆ ಅಂತ ಬಸವಣ್ಣನವರು. ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆ ಒಡೆಯ ಏನು ಇಲ್ಲ. ಕೂಡಲ ಸಂಗಮ ಒಂದು ನಿರ್ಣಯಕ್ಕೆ ಬಂದರು. ಇಂಥವ್ರು ಬದುಕಲಾರ್ದಂಗೆ ಕಸನೇ ಹೊಡೆದಲ್ಲ ಆದ ಬಳಿಕ ಇವ್ರು ಯಾವ ಗೃಹಸ್ಥರು, ಯಾವ ಕುಟುಂಬಿಯರು? ಚಲೋ ಬೇಕಲ್ಲ, ಒಲಿ ಹೊತ್ತಿಲ್ಲ, ಕಸ ಕೂಡಿಸಿಲ್ಲ. ಹೀಗಾಗ ನಮ್ಮ ಒಲೆ ಹೊತ್ತಿರಬೇಕು, ಚಲೋ ವಿಚಾರಗಳಲ್ಲಿ ತಯಾರಾಗ್ತಿರಬೇಕು. ಮನೆಯೊಳಗೆ ಧೂಳ ಅಂದರೆ ವಿಷಯಗಳ ಚಿಂತನ ಕಡಿಮೆ ಆಗ್ತಿರಬೇಕು. ಅದಕ್ಕೆ ಹೇಳ್ತಾರೆ, ಯದಾ ವಿನಿಯತಂ ಚಿತ್ತಂ ಆತ್ಮನಿ ಏವ ಅವತಿಷ್ಠತೆ ನಿಸ್ಪೃಹಃ ಸರ್ವಕಾಮೇಭ್ಯಃ ಯುಕ್ತಃ ಇತಿ ಉಚ್ಯತೆ ತದಾ. ಅವಾಗಮ ಯೋಗಿ ಆಗ್ತಾನೆ, ಅವಾಗಮ ಯೋಗದ ಮಾರ್ಗ ಹಿಡಿತಾನೆ. ಯಾವಾಗ ಯದಾ ವಿನಿಯತಂ ಚಿತ್ತಂ, ಯಾವಾಗ ಮನಸ್ಸನ್ನ ವಿಷಯಗಳ ಧ್ಯಾನದಿಂದ ಹಿಂದೆ ಸರಿಸ್ತಾನೆ, ಯಾವಾಗ ಮನಸ್ಸನ್ನ ಅಲ್ಲೇ ಇಲ್ಲೇ ಹರಿಯೋದನ್ನ ನಿಲ್ಲಿಸ್ತಾನೆ, ಅವಾಗ ಶುರುವಾಗ್ತದ ಯೋಗ. ಮನಸ್ಸನ್ನ ಸ್ವಲ್ಪ ನಿಗ್ರಹಿಸೋದು, ಸಂಯಮ ಮಾಡೋದು. ಸುಮ್ಮನೆ ಯಾವಾಗಲೂ ಹೊರಗೆ ಅಂದ್ರೆ ಹೇಗಾಗ್ತದೆ? ಮನಸ್ಸು ಹೊರಗೆ ಹೋಗಬೇಕು, ಆದರೆ ವಿಶ್ವದ ಕಡೆ ಹೋಗಬೇಕು. ಆದರೆ ಮನೆ ಕಡೆ ಮಂದಿ ಹಂಗ ನೋಡಬೇಕು. ಬಜಾರಕ್ಕೆ ಹೋಗಬೇಕು, ಮಸ್ತ್ ಬಜಾರ್ ಇರುವುದಲ್ಲೇನು. ಈಗ ಬರ್ತದಲ್ಲ ಹಬ್ಬಗಳು ಬಂದು ಅಂದರೆ ಏನು ಬಜಾರ್ ಝಗಸ್ತಿರ್ತದೆ. ಏನು ಸಾಮಾನುಗಳು ಸೊಯ್ದಾಗ
ಏನು 999 ರೂಪಾಯಿ, ಏನು ಬೆಲೆ, ಏನು ಇಳಿಸಿಬಿಟ್ಟಾರ. 1000 ಅಲ್ಲ, ಏನು ಮಜಾ ಅದ ಅಡ್ವರ್ಟೈಸಿಂಗ್ ಪದ್ಧತಿ ಹೆಂಗ. ಈ ರೀತಿ ಎಲ್ಲ ಅಲ್ಲಿ ಅದಾವ, ಅಷ್ಟು ಆಕರ್ಷಕ ಅದಾವ. ಆ ಬಜಾರ್ದಾಗ ಹೋಗಬೇಕು. ಏನು ಬಜಾರ ಅಂತಿರ್ಬೇಕು, ವಸ್ತು ನೋಡಬಾರ್ದು. ವಸ್ತುವಿನ ಕಡೆ ನೋಡಿದರೆ ತಲೆಯಾಗ ಶುರುವಾಗ್ತದೆ. ಅದು ಸುಮ್ಮನೆ ವಸ್ತು, ಸುಮ್ಮನೆ ಬಜಾರ ನೋಡಬೇಕು, ನೋಡಕ್ಕೆ ಹೋಗ್ಬೇಕು ಯಾವಾಗರೇ ಒಮ್ಮೊಮ್ಮೆ. ಮತ್ತು ದಿನಾಲೂ ಅದೇ ಕೆಲಸ, ಸುಮ್ಮನೆ ನೋಡೋದು. ಎಷ್ಟು ಸುಂದರದ ಬಜಾರ, ಏನು ಸಾಮಾನುಗಳು, ಎಷ್ಟು ಕೊಳ್ಳೋರು ಒಯ್ಯೋರು. ನಮ್ಮೂರು ಬಹಳ ಅದ್ಭುತದ ಅಂತ ಅನ್ನೋದದ. ಖಾಲಿ ಕೈಯಿಂದ ಮನೆಗೆ ಬರೋದದ. ವಿಷಯ ತ್ಯಾಗ ಯದಾ ವಿನಿಯತಂ ಚಿತ್ತಂ. ಎಲ್ಲಿ ಮನಸ್ಸು ಹರಿದು ಹೋಗ್ತಿತ್ತೋ ಅಲ್ಲಿ ಹರಿಯದಂಗೆ ಮಾಡಿಕೊಳ್ಳೋದಕ್ಕೆ ಯೋಗದ ರೀತಿ, ಯೋಗದ ಉದ್ದೇಶ. ಇದು ಬಹಳ ಮಹತ್ವದ್ದು. ಕಸ ಇದು ಯೋಗದ ಮೊದಲನೆಯ ಹಂತ. ಮೊದಲ ಸ್ವಚ್ಛ ಮಾಡೋದು, ಆ ಬಳಿಕ ಎರಡನೇದ್ದು ಆತ್ಮನ್ನೇವಾವತಿಷ್ಠತೆ ನಿಸ್ಪೃಹ ಸರ್ವಕಾಮೇಭ್ಯ. ಎರಡನೇದ್ದು ಸರ್ವಕಾಮೇಭ್ಯ ನಿಸ್ಪೃಹ. ಮತ್ತು ಏನೂ ತರಲಿಲ್ಲ, ಆದರೆ ಒಳಗೆ ಮಾತ್ರ ಅದೇ ಸುತ್ತಕ್ಕೆ ಶುರುವಾಯಿತು ಅಂದರೆ ಅದು ಕೆಡಿಸ್ತದೆ. ಆದ್ದರಿಂದ ಎರಡನೇ ಹಂತದಲ್ಲಿ ಅದನ್ನು ಚಿಂತಿಸದೇ ಇರೋದು. ಮುಗೀತು, ಅಲ್ಲಿಗೆ ನೋಡಿ ಬಂದ, ಮರೆತ. ಅದನ್ನೇ ಮತ್ತೆ 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 ನೆನಪು ಮಾಡ್ಕೋತು ಹಾದೇವಿ ಅಂದರೆ ಅದು ಒಂದಿಲ್ಲ ಒಂದು ದಿವಸ ನಮ್ಮನ್ನು ಓದೇ ಒಯ್ತದ. ಕೊನೆಗೆ ಸುಮ್ಮನೆ ನೋಡೋದು, ಮರೆಯೋದು, ಇಷ್ಟೆಲ್ಲ ಜಗತ್ತಿನಾಗ ಬೇಕಾದಷ್ಟು ನೋಡೋದದ. ನೋಡಿದ್ದನ್ನೆಲ್ಲ ಮನಸ್ಸಿನಾಗ ಬಹಳಷ್ಟು ಹಾಕ್ಕೊಂಡು ಹೊರಟೇವಿ. ಅಲ್ಲಿ ಬಯಕೆ ಸ್ಪೃಹ ಅಂತ ಶುರುವಾಗ್ತದೆ. ಆ ಸ್ಪೃಹ ಬದುಕನ್ನು ಕೆಡಿಸಕ್ಕೆ ಶುರು ಮಾಡ್ತದೆ. ಆದ್ದರಿಂದ ಮನಸ್ಸು ಹೊರಗೆ ಹರಿಬಾರ್ದು. ಎರಡನೇದ್ದು ಮನಸ್ಸಿನಾಗ ಆ ವಿಚಾರ ಇರಬಾರ್ದು. ಇದು ಎರಡನೇ ಹಂತ. ನಿಸ್ಪೃಹ ಸರ್ವಕಾಮೇಭ್ಯ. ಇಡೀ ಜಗತ್ತೆಲ್ಲ ಯಾವುದರ ಹಿಂದೆ ಹರಿತಾ ಇದೆ, ಇಡೀ ಜಗತ್ತೆಲ್ಲ ಯಾವುದಕ್ಕೆ ಸೋತು ಹೋಗ್ಯದ ಅಂಥಲ್ಲಿ ಮನುಷ್ಯನೇ ನಿನ್ನ ಮನಸ್ಸು ಹೃದಯದಂತೆ ನೋಡಿಕೋ. ಮೊದಲನೇದು ಸ್ವಚ್ಛ ಮಾಡಿಕೋ, ಎರಡನೇದ್ದು ಮತ್ತೆ ಹರಿಬಿಡಬೇಕು. ಒಮ್ಮೆ ಸ್ವಚ್ಛ ಆದದ್ದು ಹಾಗೆ ಇಟ್ಟುಕೋ. ಮತ್ತೆ 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 ಅದನ್ನು ಅವಕಾಶ ಕೊಡಬೇಡ ಅದಕ್ಕೆ. ಇದು ನಿಸ್ಪೃಹ ಸರ್ವ ಕಾಮೇಭ್ಯ. ಇದು ಎರಡನೇದ್ದು. ಎಷ್ಟು ಚೆನ್ನಾಗದ, ಸ್ವಚ್ಛ ಇಟ್ಟುಕೊಂಡಿರೋದು. ಯಾಕೆ ಕಾಮನೆಗಳು ಒಮ್ಮೆ ಮನಸ್ಸನ್ನು ಪ್ರವೇಶ ಮಾಡಿದು ಅಂದರೆ ಅವು ಸುಮ್ಮನೆ ಬಿಡೋದಿಲ್ಲದ. ಮನುಷ್ಯ ಎಂಥವನೇ ಇರಲಿ, ಎಷ್ಟೇ ಬುದ್ಧಿವಂತ, ಎಷ್ಟೇ ಸಾಧನ ಮಾಡಿರಲಿ, ಆದರೆ ಮನಸ್ಸಿನಲ್ಲಿ ಒಂದು ಕಾಮನೆ ಒಳಗೆ ಹೋಗ್ತು ಅಂದರೆ ಆ ಕಾಮನೆ ಸುಲಭವಾಗಿ ಬಿಡೋದಲ್ಲ. ಅದು ವಿಷಯ ಕಾಮನೆ. ಒಂದೇನೋ ಹೇಳ್ತಾರೆ, ಅಜಾಮಿಳ ಅಂತ ಒಬ್ಬಿದ್ದ. ಸುಮ್ಮನೆ ಕಥೆ, ಅವನ ಹೆಸರು ಅವಂದು, ಕಥೆ ನಮ್ಮದು. ಅಜಾಮಿಳ ಅಂತ ಒಬ್ಬಿದ್ದ, ಬಹಳ ಒಳ್ಳೆಯ ಮನುಷ್ಯ. ಅದೊಂದು ಊರ. ಆವಾಗಿನ ಕಾಲಕ್ಕೆ ಊರ ಸಮೀಪದಲ್ಲೇ ಒಂದು ದೊಡ್ಡ ಹಳ್ಳಾಗಲಿ ಒಂದು ಹೊಳೆ ಆಗಲಿ ಇರ್ತಿತ್ತು. ಅಲ್ಲಿ ಜನ ಸ್ನಾನಕ್ಕೆ ಹೋಗಿ ಅಲ್ಲೇ ಸ್ನಾನ ಮಾಡಿಕೊಂಡು ನೀರು ತುಂಬಿಕೊಂಡು ಬರ್ತಿದ್ರು. ಇದು ಆಗಿನ ಕಾಲ.
ಅದೊಂದು ಚಿಕ್ಕ ಸುಂದರ ಊರ. ಇಲ್ಲಿ ಅಜಾಮಿಳ ಅಂತ ಒಬ್ಬ ಮನುಷ್ಯ, ಅವನ ಬಗ್ಗೆ ಬಹಳ ಸದ್ಭಾವನೆ ಊರಲ್ಲೇ, ಯಾವಾಗಲೂ ಒಳ್ಳೆಯದನ್ನು ಮಾಡುವ ಮನುಷ್ಯ, ನೀತಿ ನಿಯಮಗಳನ್ನು ಪರಿಪಾಲಿಸುವಂಥ ಒಬ್ಬ ವ್ಯಕ್ತಿ. ದಿನಾಲೂ ನದಿಗೆ ಹೋಗುವುದು ನಸಿಕಿನಲ್ಲಿ, ಸ್ನಾನ ಸ್ವಚ್ಛಾಗಿ ಸ್ನಾನ ಮಾಡಿ ಆ ಬಳಿಕ ಒಂದಿಷ್ಟು ಯೋಗವನ್ನು ಆಚರಿಸಿ ಆ ನಂತರ ಮನೆಗೆ ಬರ್ತಾ ಇದ್ದ. ಆತನ ಜೀವನ ಅಷ್ಟು ಆಕರ್ಷಕವಾಗಿತ್ತು, ಜನರಿಗೆ ಅಷ್ಟು ಒಳ್ಳೆಯ ಜೀವನ ಸಾಗಿಸ್ತಾ ಇದ್ದ ಅಜಾಮಿಳ. ಅಂಥ ಅಜಾಮಿಳ ಒಂದು ಸಲ ಹೀಗೆ ಸ್ನಾನ ಮಾಡಿ ಹಿಂಗೆ ಬರ್ತಾ ಇದ್ದ. ಅವಾಗ ದಾರಿಯಿಂದ ಹೋಗುವ ದಾರಿಯ ಮಗ್ಗಲದಲ್ಲಿ ಅಂತಸ್ತಿನ ಮನೆ. ಆ ಮನೆಯ ಮ್ಯಾಗಿನ ಅಂತಸ್ತಿನಲ್ಲಿ ಆ ಮನೆಯ ಮಗಳು, ಸುಮಾರು 18-20 ವರ್ಷದ ಮಗಳು, ಬಹಳ ಸುಂದರ. ಆಕೆ ಬೆಳಿಗ್ಗೆ ಹಳಿ ಹೂಗಳನ್ನೆಲ್ಲ ತೆಗೆದು ಹೊಸ ಹೂವ ತಂದಿಟ್ಟು ಹಳಿ ಹೂವ ಒಗಿತಾರೆ. ಆಕೆ ಏನು ಮಾಡಿದ್ಲು, ಮ್ಯಾಗಿನ ನಿಂತ ಅದ ಮ್ಯಾಗೇನು ನಿನ್ನೆ ಹೂಗಳಿದ್ದು ಅಲ್ಲ, ಎಲ್ಲ ತೆಗೆದು ಅದನ್ನೆಲ್ಲ ಕೂಡಿಸಿ ಬಂದು ಹಿಂಗೆ ಚೆಲ್ಲಿದ್ಲು. ಆಕೆ ಕೆಳಗೆ ನೋಡಿರಲಿಲ್ಲ ಇವ ಹೊಂಟಿದ್ದ. ಕತಿ ಹೆಂಗೆ ಬರದಾರ. ಅದು ಹಿಂಗೆ ಹಾಕೋದಕ್ಕೆ ಇವನ ಮೈ ಮೇಲೆ ಬೀಳೋದಕ್ಕೆ ಹೂಗಳು ಬಿದ್ದಂಗಾಯ್ತು. ಮ್ಯಾಲ ನೋಡ್ದ ಅಜಾಮಿಳ. ಎಲ್ಲ ಇದು ನಡೆದ ಘಟನಾ ಅಂತ ಬರದಾರ ಹಿಂದಿನವ್ರು. ಅಜಾಮಿಳ ಏನು ಹಿಂಗ ಮ್ಯಾಗ ನೋಡ್ದ, ಆಕೆ ಇವನ ಮ್ಯಾಲ ಒಗಿಬೇಕಂತ ಒಗದಿಲ್ಲ, ಸುಮ್ಮನೆ ಒಗದ್ಲು. ಕೆಳಗೆ ಏನದತ್ ನೋಡಿದ್ಲು, ಯಾರು ಇಲ್ಲತ್ತ ಭಾವಿಸಿ ಒಗದವಳು. ಇವ ಇದ್ದ, ಇವನ್ ಮ್ಯಾಲ ಬಿತ್ತಲ್ಲ. ಇವ ಮ್ಯಾಲ ನೋಡಿದ ಕೂಡಲೇ ಆಕೆ ಇವ ನೋಡಿ ಒಂದು ಕ್ಷಣ ನಕ್ಕ. ಅವರು ನಕ್ಕರು. ಅವ್ರು ನಕ್ಕಿದ್ದೆ ಅದಕ್ಕೆ ಪಾಪ ಇವನ ಮ್ಯಾಲ ಬಿತ್ತಲ್ಲ ಅಂತ ನಕ್ಕರು. ಇವ ನಕ್ಕಿದ್ದೆ ಅದಕ್ಕೆ ನೀವು ಒಗದದ್ದು ಎಷ್ಟು ಆನಂದದ ಅಂತ ಇವ ನಕ್ಕ. ಸಂಬಂಧ ಇಲ್ಲ, ಸೂತ್ರ. ಇದಕ್ಕೆ ಪ್ರಪಂಚ ಅಂತಾರ. ಏನು ಸಂಬಂಧ ಇಲ್ಲ. ಇವಂತರ ತಿಳ್ಕೊಳ್ಳೋದು, ಅವರು ಒಂಥರ. ವಿಚಿತ್ರ ಇಲ್ಲ ಜೀವನ. ಅಜಾಮಿಳ ಮನೆಗೆ ಹೋದ. ದಿವಸ ಮಂತ್ರ ಅನ್ಕೋತ ಹೋಗ್ತಿದ್ದ. ಇದೇನು ಹೂಗಳು ಬಿದ್ದುವೋ ಅಕ್ಷತಾ ಬಿದ್ದಂಗ ಆಗಿತ್ತು. ಈಗ ಹೂವಿನ ಅಕ್ಷತಾ ಹಾಕ್ತಾರೆ ಇತ್ತೀಚೆಗೆ, ಹಾಕುದಿಲ್ಲ. ಅಕ್ಷತಾ ಹಾಳಾಗ್ತಾವಂತ ಹೂ ಹಾಕ್ತಾರೆ. ಅವ ಅಂದ ಹೂನೆ ಬಿದ್ದು ಅಲ್ಲ ಅಂದ. ಹೂ ಮತ್ತೆ ಅದಕ್ಕೂ ಹಾಕ್ತಾರ. ವಾದ ಬಳಕು ಹೂ ಹಾಕ್ತಾರ. ಇರುವ ಅವ ಎರಡು ಹೂವ, ಎರಡು ಕಾಳ. ಇದನ್ ಬಿಟ್ಟು ಹಾಕೋದರೆ ಏನದ ಜಗತ್ತು. ಅದ್ರ ಬಗ್ಗೆ ನಮ್ಮ ಜನ ಎಷ್ಟು ತಲೆ ಕೆಡಿಸ್ಕೊಂಡಾರ. ಅದನ್ನ ಹಾಕಬೇಕು, ಇದನ್ನ ಹಾಕಬೇಕತ್ತು. ಎಷ್ಟು ನಿಸರ್ಗ ಅಂತದ ಇರುದ ಎರಡು ಅದಾವ. ಯಾವ್ದಾರ ಒಕ್ಕೋ ಮಾಡು ಏನ್ರ ಮಾಡು, ಆದ್ರೆ ತಲೆ ಕೆಡಿಸ್ಕೊ. ಅಜಾಮಿಳ ಮನೆಗೆ ಹೋದ. ಅವ್ರು ಕಾಣ್ತಿದ್ರು ಎಲ್ಲಿವರೆಗೆ
ದಿನಾಲು ಹೋಗ್ತಿದ್ದ, ಬರೇ ತಲೆಯಾಗ ಅದೇ 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 ಮನದೊಳಗೆ ವಿಷಯ ತುಂಬಿ, ಮನಸ್ಸಿನಾಗ ವಿಷಯ ತುಂಬಿ ಹೋಯ್ತು. ಎಷ್ಟು ಕಠಿಣದ ಅಂತ ಯಾಕೆ ಬರದಾರಂದ್ರೆ ಎಂಥವ್ರಿಗಾದರೂ ಎಷ್ಟು ಕಠಿಣದೆ. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ಒಮ್ಮೆ ಅದಕ್ಕೆ ಸ್ಪೃಹ ಅಂತ ಕರೀತಾರೆ. ಸ್ಪೃಹ ಅಂದ್ರೆ ಒಳಗ ಇಚ್ಛೆ, ಅದು ಸೂಕ್ಷ್ಮವಾದ ಇಚ್ಛೆ. ಸರ್ವ ಕಾಮೇಭ್ಯಃ ನಿಸ್ಪೃಹ ಸರ್ವ ಕಾಮೇಭ್ಯಃ. ಯಾವುದೇ ಇಂಥ ವಸ್ತುವಿಗಾಗಿ ಬಯಕೆ ಇಲ್ಲದೆ ಇರುವಂಗ ಮನಸ್ಸು ತಯಾರಾದರೆ ಅದಕ್ಕೆ ನನ್ನದು ಯೋಗದ ಎರಡನೆಯ ಹಂತ. ಎಷ್ಟು ಚಂದದ ಯೋಗ ಇದು. ಯೋಗ ಯಾವುದು ಈ ಪ್ರಕೃತಿಯೇ ನಿಜವಾದ ದೇವರಷ್ಟೇ. ಗಾಳಿ ದೇವ. ಆ ಬಳಿಕ ನಿಸ್ಪೃಹ ಸರ್ವ ಕಾಮೇಭ್ಯಃ ನಿಸರ್ಗವನ್ನು ನೀನು ಆರಾಧಿಸು. ಆತ್ಮನಿಯೇವ ಅವತಿಷ್ಠತೆ. ಇದು ಮೂರನೇ ಹಂತ. ಅಲ್ಲಿಂದ ಏನು ಮಾಡೋದು ಅಂದರೆ ಮನಸ್ಸೇನು ಹೊರಗೆ ಹೋಗಲಿಲ್ಲ, ಇದು ಮೊದಲನೇದ್ದು. ಮನಸ್ಸಿನಲ್ಲಿ ಒಳಗೆ ಯಾವುದೂ ಕಾಮನೆಗಳು ಬರಲಿಲ್ಲ, ಅಂದರೆ ಇಚ್ಛೆಗಳು ಉಂಟಾಗಲಿಲ್ಲ, ಎರಡನೇ ಹಂತ. ಇನ್ನು ಮೂರನೇದ್ದು ಆತ್ಮನಿ ಏವ ಅವತಿಷ್ಠತೆ. ಅಲ್ಲಿಂದ ಮನಸ್ಸಿನಲ್ಲಿ ವಿಶ್ವ ತುಂಬಬೇಕು, ಮನಸ್ಸಿನಲ್ಲಿ ಸತ್ಯ ತುಂಬಬೇಕು, ಮನಸ್ಸಿನಲ್ಲಿ ಅದ್ಭುತ ತತ್ವ ಅದು ತುಂಬಬೇಕು. ಅಂದರೆ ಮನಸ್ಸಿನಲ್ಲಿ ಶಾಂತಿ, ಸಮಾಧಾನ, ಅಲ್ಲಿ ಆಂತರಿಕ ಅನುಭೂತಿ, ಇವುಗಳಿಗೆಲ್ಲ ಅವಕಾಶ ಉಂಟಾಗಬೇಕು. ಒಳಗೆ ಮನಸ್ಸು ಅದರಲ್ಲಿ ನಿಲ್ಲಬೇಕು, ನೆಲೆ ನಿಲ್ಲಬೇಕು. ಆತ್ಮನಿ ತನ್ನಲ್ಲಿಯೇ ಅವತಿಷ್ಠತೆ ಶಾಂತ ಅವಸ್ಥೆಗೆ ಸಮಾಧಿ. ಮೂರಾಗಲಿಲ್ಲ. ಮೊದಲನೇದು ಹೊರಗೆ, ಎರಡನೇದು ಹೊರಗಿನ ವಸ್ತುಗಳ ವಿಷಯಗಳ ಬಗೆಗಿರುವಂಥ ಸ್ಪೃಹ ಇಲ್ಲದೆ ಇರುವುದು. ಮೂರನೇದು ಮನಸ್ಸನ್ನು ಅದು ತುಂಬಿರೋದು, ಸತ್ಯ ಮನಸ್ಸನ್ನು ತುಂಬಿಕೊಂಡಿರೋದು. ತಂಗಿಯೋ ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿದು, ತಂಗಿಯೋ ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿದು, ಗಂಡಿಗೆ ಗೌರವದ ಗರಿಯೇರಿದು. ಮುದ್ದಾಗಿ ನೀನು ಅಣ್ಣ ಅನ್ನೋದೆ ನನಗೆ ನಿನಗಾಗಿ ದೀರ್ಘಾಯುಷ್ಮಾನ್. ಸರ್ವ ಕಾಮೇಭ್ಯಃ ಇಷ್ಟಾಯಿತು ಅಂದರೆ ಸಹ ಯುಕ್ತಃ ಯೋಗಿ ಇತಿ ಉಚ್ಯತೆ. ಅವನೇ ಯೋಗಿ. ಯೋಗಿ ಅಂದರೆ ಮನಸ್ಸು ಸಮಾಧಾನದಲ್ಲಿ ಇದ್ದವ. ಮನಸ್ಸು ಯಾವಾಗ ಸಮಾಧಾನ ಆಯಿತೋ ಅಲ್ಲಿ ತನ್ನ ಭಾನ ತನಗೆ ಶುರುವಾಗ್ತದೆ. ಇದಕ್ಕೆ ಆತ್ಮ ಜ್ಞಾನ, ಸಾಕ್ಷಾತ್ಕಾರ. ಇದು ಕೊನೆ, ನಾಲ್ಕನೇದ್ದು. ಹೀಗೆ ಯೋಗ 4 ಹಂತಗಳಲ್ಲಿ ನಾವು ಮಾಡಬೇಕಾಗ್ತದೆ. ಇಂಥ ಯೋಗವನ್ನು ನಾವು ಒಂದು ವಿಧಾನ ಅಂತ ಭಾವಿಸೋದು. ಶಾಂತಿಯ ಒಂದು ವಿಧಾನ ಯೋಗ. ಇದು ಬಹಳ ಪ್ರಾಯೋಗಿಕ. ಇದು ಉಳಿದು ಇನ್ನೂ ಸ್ವಲ್ಪ ಹಾಗೆ ಹೀಗೆ, ಇದು ಹಾಗಲ್ಲ. ನೀವು ಪ್ರತಿ ಕ್ಷಣ ಪ್ರಯೋಗ ಮಾಡೋದು. ಕರ್ಮ ಮಾಡೋದು ಒಂದು ದೃಷ್ಟಿಯಿಂದ ಸುಲಭವೇ. ಸುಮ್ಮನೆ ಒಳ್ಳೆ ಕೆಲಸ ಮಾಡೋದು, ಆಯ್ತಪ್ಪ ಇದರ ಫಲ ನಾನೊಂದಿಟ್ಟು ಜಗತ್ತಿಗೆ ಒಂದಿಷ್ಟು ಇರಲಿ ಅನ್ನೋದು ಸುಲಭ ಆದೀತು. ಆದರೆ ಇದು ಹಂಗೆ ಬಿಡೋದಲ್ಲ. ಹೆಜ್ಜೆ ಹೆಜ್ಜೆಗೆ ಮನಸ್ಸು ಅದು ಹರಿತದ, ಹೊಲಸಾಗ್ತದೆ. ಆದ್ದರಿಂದ ಯಾವಾಗಲೂ ಸ್ವಲ್ಪ ಕಸಬರಿಗೆ ತಗೊಂಡೇ ಇರಬೇಕಾಗ್ತದೆ. ನೀವು ಯಾವುದೇ ಮನೆ ಕಟ್ಟಿ ನೋಡ್ರಿ, ಒಂದು ಕಸಬರಿಗೆ ಬಾಗಿಲಿಗೆ ಒಂದು ಬಾಗಿಲು, ಮುಂದಿನ ಬಾಗಿಲು ಸಮೀಪಕ್ಕೊಂದು,
ಒಳಬಾಗಲ ಸಮೀಪಕ್ಕೂ ಅಂತ. ಅಡಿಗೆ ಮನ್ಯಾಗಂತೂ ಕಸನೇ ಕಸ. ಯಾವಾಗಲೂ ಹುಡುಗ ಬೇಕು, ಬಡಸಾಲಾಗ ಮಕ್ಕಳಿದ್ರೆ ಕಸನೇ ಕಸ. ಆಗ ಒಂದಷ್ಟು ಇರಬೇಕಾಗ್ತದೆ, ಅದನ್ನ ನಿರಂತರವಾಗಿ ನಡೆಸಬೇಕಾಗ್ತದೆ. ಹಂಗೆ ಯೋಗ ಯಾವುದೇ ಒಂದು ದಿವಸ ನಾವೇನೀಗ ಎಲ್ಲ ಯೋಗ ಮಾಡಿ ಮುಂಜಾನೆ ಮುಗಿಸ್ಬಿಡ್ತೇವೆ, ಇನ್ನೇನು ಸಾಯಂಕಾಲ ತನಕ ಏನೇನಾಗ್ತದ ಮಾಡುದಿಲ್ಲ. ನಾವು 10 ದಿವಸ ಅನುಷ್ಠಾನ ಮಾಡಿಬಿಟ್ಟೇವೆ, ಇನ್ನೇನದ ಮುಗಿಯಿತು. 360 ದಿವಸದಾಗ 10 ದಿವಸ ಹೋಗ್ಬಿಟ್ಟು 50 ದಿವಸ ಮುಂದೆ ಏನು 350 ದಿವಸ. ಅವಾಗೂ ಮನಸ್ಸಿನಾಗ ಬಂದ ಕಸ ಬೀಳ್ತಿರ್ತದೆ, ಮನಸ್ಸಿನಾಗ ವಿಷಯಗಳು ತಲೆ ಎತ್ತಾ ಇರ್ತಾವ. ಅದಕ್ಕೆ ಯೋಗಶಾಸ್ತ್ರಜ್ಞ ಹೇಳ್ತಾನೆ, ಪ್ರತಿ ಕ್ಷಣ ಎಚ್ಚರಾಗಿರೋದೇ ಯೋಗ. ಏನಿನ ಹೆಸರು? ಎಚ್ಚರಿರೋದು ಮನೆಯೊಳಗೆ ಮನೆ ಹೊರಗೆ ಎಲ್ಲಾದರೂ ಹೋಗುವಾಗ ಬರುವಾಗ ಎಚ್ಚರಾಗಿರೋದು. ಏನು ಎಚ್ಚರ ಅಂದ್ರೆ ಏನು ಎಚ್ಚರ ಅಲ್ಲ, ಹೊರಗಿಂದ ಚಲೋ ಒಳಗೆ ಬರಬೇಕು, ಒಳಗೆ ಕೆಟ್ಟದ್ದು ಇಚ್ಛೆ ಉಂಟಾಗಬಾರದು, ಅದು ನಮಗೆ ಪ್ರೇರಣೆ ಕೊಡಬಾರದು. 2 ಕೆಲಸ ಮಾಡ್ಕೋತಿರೋದಕ್ಕೆ ಎಚ್ಚರಿರೋದು. ಇದ ಸದಾ ಯಾರ್ಯಾರ ಸ್ವಲ್ಪ ಇದು ಜಗತ್ತಂದ ಬಳಿಕ ಒಂದಿಷ್ಟು ಅವರು ಒಂದಿಟ್ಟು ಒಗಿತಿರ್ತಾರೆ, ಇವರು ಒಂದಿಷ್ಟು ಒಗಿತಿರ್ತಾರೆ. ಎಲ್ಲೇ ನಮ್ಮ ಮನುಷ್ಯನಾಗ ನಮ್ಮ ಕಿವ್ಯಾಗ ಹಾಕ್ತಿರ್ತಾರೆ, ನಾವು ಇನ್ನೊಬ್ಬರ ಕಿವಿಗೂ ಹಾಕ್ತಿರ್ತೇವೆ. ನಾವೆಲ್ಲರೂ ಮಾಡೋದು ಅಷ್ಟೇ. ಅವನ ಬಗ್ಗೆ ನಾ ಇವ್ರಿಗೆ ಹೇಳೋದು, ಅವ ನಮ್ಮ ಬಗ್ಗೆ ಮತ್ತೊಬ್ರಿಗೆ ಹೇಳೋದು, ಇವೆಲ್ಲ ನಡೆದೇ ಇರ್ತದೆ. ಯಾಕೆ ನಮಗೆ ಗೊತ್ತಿಲ್ಲ, ನಮಗೆ ಜಗತ್ತಿನ ಕಡೆ ಲಕ್ಷ್ಯ ಕೊಡುವಷ್ಟು ವ್ಯವಧಾನ ಇಲ್ಲ. ರವೀಂದ್ರನಾಥ್ ಟ್ಯಾಗೋರ್ ಕೇಳಿರಲ್ಲ ಹೆಸರು, ಬಹಳ ದೊಡ್ಡ ಹೆಸರು ಭಾರತ ದೇಶದಲ್ಲಿ. ಅವರೊಂದು ಸಣ್ಣ ಪುಸ್ತಕಕ್ಕೆ 100 ಅದಾವ ಗೀತಗಳು, ಅದಕ್ಕೆ ನೊಬೆಲ್ ಪಾರಿತೋಷಕ ಸಿಕ್ತು. ಅಂಥ ದೊಡ್ಡ ಮಹಾನುಭಾವ ರವೀಂದ್ರನಾಥ್ ಟ್ಯಾಗೋರ್. ಅವರು ನೊಬೆಲ್ ಪಾರಿತೋಷಕ ಸಿಕ್ಕಾಗಲೂ ಕೂಡ ಅವರನ್ನು ಬೈಯುವ ಜನ ಬಹಳ ಇದ್ರು. ಅವರು ಶಾಂತಿ ನಿಕೇತನದಲ್ಲಿ ಇರ್ತಿದ್ರು ಅನೇಕ ಸಲ. ಕಲ್ಕತ್ತಾದಲ್ಲಿ ಉಳಿದ ಕವಿಗಳೇನಿದ್ರೋ ಅವರು ಇವರನ್ನು ಬೈತಿದ್ರು. ಈಗೂ ಆಗೋದಲ್ಲೇ ಅನೇಕ ಜನ ಬೈತಿರ್ತಾರೆ ಸಾಹಿತಿಗಳು. ಅವೇನು ಸಾಹಿತ್ಯ ಬರೀತಾನೆ, ಇವೇನು ಬರೀತಾನೆ ಬೈಯೋದಿಲ್ಲ. ಮೊನ್ನೆ ರವೀಂದ್ರನಾಥ್ ಟ್ಯಾಗೋರ್ಗೆ ಬೈದರು. ಇವೆಲ್ಲ ಜಗತ್ತಿನಲ್ಲಿ ನಡೀತಿರ್ತದೆ. ಅವ್ಯಾವ ಕವಿ, ಯಾವ ಸಾಹಿತಿ ಹೀಗೆ ಅನಿಸ್ತಿರ್ತದೆ. ಇಂಥ ಟೀಕೆ ಟಿಪ್ಪಣಿಗಳು ಎಲ್ಲಿ ನಡೀತಿದ್ದು? ಕಲ್ಕತ್ತಾದಲ್ಲಿ. ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಸಲ ಇಲ್ಲಿ ಇದ್ದಾಗ ಶಾಂತಿನಿಕೇತನದಾಗಿದ್ದ. ಶಾಂತಿನಿಕೇತನ ಅಂದ್ರೆ ಒಂದು ಶಾಲೆ, ಅವರೊಂದು ಶಾಲೆ ಮಾಡಿದ್ರು ಹುಡುಗರಿಗೆ ಆಗಿ. ಅಲ್ಲಿ ಇವ್ರು ಹೋದಾಗೆಲ್ಲ ಅಲ್ಲಿ ಇರ್ತಿದ್ರು. ಆ ಶಾಲೆ ಹೆಸರನ್ನೇ ಶಾಂತಿ ನಿಕೇತನ. ಎಲ್ಲಿ ಹೋಗಿ ಕಲಿತ್ರೆ ಮನಸ್ಸು ಶಾಂತವಾಗ್ತದೆ, ಅಥವಾ ಶಾಂತ ವಾತಾವರಣದಲ್ಲಿ ಎಲ್ಲಿ ಕಲಿಕೆ ನಡೀತದೆ ಅದು ಶಾಂತಿ ನಿಕೇತನ ಅಂತ ಹೆಸರಿಟ್ಟಿದ್ರು. ಅಲ್ಲಿ ಇದ್ದಾಗ ಗೆಳೆಯರು ಬಂದು ಹೇಳಿ, ಏನು ಟ್ಯಾಗೋರ್ ಅವರೇ, ಅವರಿಗೆ ಗುರುದೇವ ಅಂತ ಏನೆಲ್ಲ ನೋಡಿ ನಿಮ್ಮನ್ನು ಕುರಿತು ಏನು ಕೆಟ್ಟ ಬರೀತಾರೆ, ಎಲ್ಲ ಬೈತಾರೆ, ಹೀಗೆಲ್ಲ ತಾವೇನಾದರೂ ಉತ್ತರ ಕೊಡಿ ಅಂತ ಅವರು. ಅವಾಗ ರವೀಂದ್ರನಾಥ್ ಟ್ಯಾಗೋರ್ ಹೇಳಿದರು, ನನಗೆಲ್ಲಿ ವ್ಯಾಳೆ ಆದ. ಎಷ್ಟು ಚಲೋ ಉತ್ತರ.
ಅವ್ರಂಗ ವಿಚಾರ ಮಾಡಕ್ಕೆ ನನಗೆ ಎಲ್ಲಿ ವ್ಯಾಳೆ? ಅವ್ರಿಗೆ ವ್ಯಾಳೆ ಅದ ನನ್ನ ಬಗ್ಗೆ ವಿಚಾರ ಮಾಡಕ್ಕೆ ಮಾಡ್ತಾರೆ, ನನಗೆ ವ್ಯಾಳೆ ಇಲ್ಲ. ಯಾಕೆ? ಹೂಗಳು ಅರಳ್ತಾವ, ನಾನು ನೋಡ್ಬೇಕು. ಆಕಾಶದಾಗ ಮೇಘಗಳು ಬರ್ತಾವ, ನಾನು ಮೇಘಗಳನ್ನು ನೋಡಬೇಕಲ್ಲ. ಆಕಾಶದಲ್ಲಿ ಸೂರ್ಯೋದಯ ಆಗ್ತದೆ, ಸೂರ್ಯಾಸ್ತ ಆಗ್ತದೆ, ಚಂದ್ರೋದಯ ಆಗ್ತದೆ, ಚಂದ್ರಾಸ್ತ ಆಗ್ತದೆ. ಏನು ಅದ್ಭುತ ಸೌಂದರ್ಯ! ಇದು ದೇವನ ಸೌಂದರ್ಯ. ಇಂಥದನ್ನು ನೋಡೋದ್ರಾಗ ನನಗಿನ್ನ ಸಮಯ ಸಾಲೋಲ್ದು. ಈ ಮನುಷ್ಯರದು ಟೀಕಾ ಟಿಪ್ಪಣಿ ಮಾಡ, ಅದರ ಬಗ್ಗೆ ವಿಚಾರ ಮಾಡಕ್ಕೆ ನನಗೆಲ್ಲಿ ವ್ಯಾಳೆ ಅದ? ಎಷ್ಟು ಚಲೋ ಮಾತಿಲ್ಲ. ಹಂಗೆ ಯೋಗಶಾಸ್ತ್ರ ಯೋಗಿ ಹಂಗೆ ಇರೋದು. ಯಾರ ಏನರ ಹೇಳಿದ್ರೆ ನಮಗೆಲ್ಲದಪ್ಪ ಬ್ಯಾಳೆ ನಂಬುದ ನಮಗೆ ಪರಚಿಂತೆ. ಬಸವಣ್ಣವ್ರು ಯಮಗೆ ಕಯ್ಯ ಅವರು ಹಿಂಗೆ ಯಾರ ಹಿಂಗೆ ಹೇಳಿದಾಗ ಅವರು ಶುರು ಮಾಡಿದ್ರು. ಅವ್ರ ಚಿಂತೆ ನಮಗೆ ಯಾಕಪ್ಪ, ಅವ್ರು ಏನಂತಾರೆ ಬಿಡ್ತಾರೆ, ನಮಗೆ ತಗೊಂಡು ಏನು ಮಾಡೋದು? ಯಮ್ಮ ಚಿಂತೆ ಯಮಗೆ ಸಾಲ. ದೇವರನ್ನು ಒಲಿಸಬೇಕು, ದೇವರನ್ನು ನೋಡಬೇಕು, ದೇವರನ್ನು ಅನುಭವಿಸಬೇಕು. ದೇವರಂದ್ರೆ ವಿಶ್ವ ಅಂತ ರವೀಂದ್ರನಾಥ್ ಟ್ಯಾಗೋರ್ ಅಂತ ಇಟ್ಟಿದ್ದೀರಿ. ಇಲ್ಲಿ ದೇವರಂದ್ರೆ ಕೂಡಲೇ ಸಂಗಮ, ಎಲ್ಲಿ ಹೋಗಿ ಎಲ್ಲವೂ ಬೆರೆತು ಹೋಗ್ತದೆ. ಅದು ಅದನ್ನು ನೋಡೋದರಾಗ, ಅನುಭವಿಸೋದರಾಗ ವ್ಯಾಳನೆ ಹೋಗ್ತದೆ. ಎಲ್ಲಿ ಪರಚಿಂತೆ ಮಾಡಲಿ? ಆದ್ದರಿಂದಲೇ ಅವ್ರು ಎಷ್ಟು ಆರಾಮ್. ಇವರಿಗೆ ಯೋಗಿಗಳು ಅಂತ ಕರೆಯೋದು. ರವೀಂದ್ರನಾಥ ಟ್ಯಾಗೋರ್ ಒಂದು ರೀತಿ ಯೋಗಿ, ಬಸವಣ್ಣನವರು ಒಂದು ರೀತಿ ಯೋಗಿಗಳು. ಹೀಗೆ ಮನಸ್ಸು. ಈಗ ನಾವು ಹೋಗ್ತೇವಲ್ಲ, ಈಗ ಹಾದಿಯಿಂದ ಹೋಗುವಾಗ ಯಾರ್ಯಾರೋ ಏನೇನೋ ಅಂತಿರ್ತಾರೆ ಅಷ್ಟೇ. ನಾವು ಅದನ್ನೆಲ್ಲ ಕೇಳಿ ಕೇಳಿ ಅದನ್ನು ಬರೆದು ಟಿಪ್ಪಣಿ ಮಾಡಿಟ್ಟುಕೊಂಡು ಅವ್ರು ಏನಂದಾರ ತಾರೀಖು ಹಾಕಿ, ಸಮಯ ಹಾಕಿ, ಜಾಗ ಹಾಕಿ, ಇದನ್ನು ತಗೊಂಡು ಎಲ್ಲಿ ಹೋಗೋದದ ಹೇಳಿ? ನಮ್ಮ ಚಿಂತೆ ನಾವು ಮಾಡಬೇಕು. ಅವ್ರು ಮಾಡಿದ್ರೇನು, ಇವ್ರು ಮಾಡಿದ್ರು, ಊರು ಉಸಾಬರಿ ಮಾಡಿ ಎಲ್ಲ ನಮಗೇನು ಅನ್ನಿಸ್ತದೆ? ನಾವೇನು ಊರ ಬಗ್ಗೆ ಹೇಳ್ತೇವೆ ಅದು ಬಹಳ ಸತ್ಯ ಅಂತ ಹೇಳ್ತಿರ್ತೀವಿ. ಯಾವ ಸತ್ಯ? ನೀನೇ ಮೊದಲು ದಾರಿ ಬಿಟ್ಟಾಗ ಇನ್ಯಾವ ಸತ್ಯ? ಇನ್ಯಾವ ಸತ್ಯ? ಜಗತ್ತಿಗೆ ನಾವು ಬಂದಿದ್ದೆ ಅದಕ್ಕೆ ಅಂದರೆ ಇವದಾವಲ್ಲ, ಈಗ ಇವದ ಲತೆಗಳದಾವ, ಇಲ್ಲಿ ಬಳ್ಳಿದಾವ, ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಾವೆ ಹೇಳಿ? ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮಷ್ಟಕ್ಕೆ ನಾವು ಬೆಳೆಯೋದು, ಒಂದು 4 ಹೂ ಜಗತ್ತಿಗೆ ಕೊಟ್ಟು ಹೋಗೋದು ಅಂಥವು. ನಮ್ಮದು ಹಂಗಲ್ಲ. ಊರೆಲ್ಲ ನಾವು ಹೇಳ್ದಂಗೆ ಕೇಳ್ಬೇಕು, ನಾವು ಹೆಂಗೆ ಅಂತೇಳಿ ಹಂಗೆ ನಡಿಬೇಕು. ಅವ್ರು ಪ್ರತಿಯೊಬ್ಬರು ಹಿಂಗೆ ಅಂತಾರೆ, ನಾ ಹೇಳ್ದಂಗೆ ಕೇಳ್ಬೇಕು, ನನ್ನಂಗೆ ಊರಿರ್ಬೇಕು ಅಂತ ಒಂದು 10-20 ಮಂದಿ ಹಿಂಗೆ ಶುರು ಮಾಡಿದರೆ ಊರ ಅಲ್ಲೋಲ ಕಲ್ಲೋ. ಯಾಕಂದ್ರೆ ಇವ ಆ ಕಡೆ ಒಬ್ಬ ಅಲ್ಲೇ ನೀರಿನ ಟ್ಯಾಂಕ್ ಮಾಡ್ರಿ ಅಂತ, ಒಬ್ಬ ಅಲ್ಲೇ ಹಾಕ ಇಲ್ಲಿ ಮಾಡಬೇಕು ಅಂತ. ಹಿಂಗಾಗಿ ಕೊನೆಗೆ ಒಂದು ನಿರ್ಣಯಕ್ಕೆ ಬಂದ್ರೆ ಈ ಊರಾಗ ಮಾಡೋದೇ ಬೇಡ. ಏನು ಮಜಾ ನಡೆದದ ನಮ್ಮ ದೇಶದಾಗ. ಬಹಳ ಆಶ್ಚರ್ಯದ ಹಿಂಗ ದೇಶ ಕಟ್ತಾರೆ ಹೇಳಿ. ನಮ್ಮ ಪರಿಸ್ಥಿತಿ ಹಿಂಗ ಹಾಗೆ ಅದಕ್ಕೆ ಬಸವಣ್ಣವರು ಇನ್ನು ಸಾಕಪ್ಪ, ಇಲ್ಲಿ ತಕ ಏನೋ ವಿಚಾರ ಮಾಡದೇವಿ, ಇನ್ನು ಸಾಕು ಪರಚಿಂತೆ ಯಮಗೆ. ನಮಗೆ ರಗಡ ರಾಮಾಯಣ ಆಗ್ಯದ, ಬೇಡ ಯಾರ್ದು ಅಂತ ಕೊನೆಗೆ ಕೂಡಲ ಸಂಗಮನ ಕಡೆ ಹೋಗಿ ಯಾರು ಏನ್ರ ಮಾಡ್ಕೋರಿ ನಾವು ಹೋಗ್ತೇವೆ ಅಂತ. ಎಷ್ಟು ಚಲೋ ಅದಕ್ಕೆ ಇರೋವರೆಗೆ ಚಲೋ ವಿಚಾರ ಹಾಕ್ಕೊಳ್ಳೋದು ತಲೆಯಾಗ, ವಿಶ್ವವನ್ನೆಲ್ಲ ತಲೆಯಾಗ ತುಂಬಿಕೊಳ್ಳೋದು. ಒಂದು ದಿವಸ ನಾವು ಜಗತ್ತು ಬಿಟ್ಟು ಹೋಗ್ತೇವೆ. ಹೋಗಾಗಿ ಎಲ್ಲ ಕಸದ ಡಬ್ಬಿ ಒಯ್ಯೋದೇನು ಆ ಕಡೆ ಹೇಳಿ? ಎಲ್ಲ ಸ್ವಚ್ಛ ಹಂಗೆ. ಅದಕ್ಕೆ ಅವ್ರು ಹೇಳಿಲ್ಲೇನು,
ತಾನು ಮುನಿದರೆ ಏನಾಗ್ತದೆ? ತನ್ನ ಹಿರಿತನಕ್ಕೆ ಕೇಡು ಅಂದಿಲ್ಲ. ತಾನು ಮುನಿದ್ರೆ, ತಾನು ಏನಾದರೂ ಮಾಡಿದರೆ ತನ್ನ ಹಿರಿತನನೇ ಕೆಡ್ತದೆ. ನಮ್ಮ ಮನೆಯೇ ಹೊಲಸಾಗ್ತದೆ, ನಮ್ಮ ನಾಲಿಗೆ ಹೊಲಸಾಗ್ತದೆ, ನಮ್ಮ ಮನಸ್ಸು ಹೊಲಸಾಗ್ತದೆ, ನಮ್ಮ ಕೈ ಹೊಲಸಾಗ್ತದೆ. ಮೊದಲು ಇದು ಹೊಲಸು ಮಾಡಿಕೊಳ್ಳಾರ್ದೆ ಇನ್ನೊಬ್ಬರನ್ನ ಮುಟ್ಟಕ್ಕಾಗೋದಿಲ್ಲ. ಆಗೋದಲ್ಲೇನು? ಇದು ಬರ್ತದಲ್ಲ, ಒಂದು ಯಾವುದೋ ಹೋಳಿ ಹುಣ್ಣಿಮೆ ಅಂತ ಬರ್ತದೆ. ಏನು ಹಬ್ಬ ಮಾಡ್ಯಾರ, ಎಲ್ಲ ಹಬ್ಬಗಳು ಇವರು ಅವಾಗೇನದ? ತನ್ನ ಕೈ ಹೊಲಸು ಮಾಡ್ಕೊಳ್ಳಾರ್ದೆ ಬಣ್ಣ ಹಾಕಕ್ಕೆ ಆಗ್ತದೇನು?